ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಶೇಷ ಸುದ್ದಿ, ರಾಶಿ ಚಕ್ರದ ಮನೆ ಬಾಗಿಲಲ್ಲಿ ಶೀಘ್ರದಲ್ಲೇ ಹಬ್ಬ ಬರಲಿದೆ. ಇದರ ಅರ್ಥ ಮನೆಯಲ್ಲಿ ಅತಿಥಿಗಳು, ಶುಭ ಸಂದರ್ಭಗಳು ಮತ್ತು ಜನಸಂದಣಿ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾವ ರಾಶಿಯವರು ಅದೃಷ್ಟವಂತರು, ಇಂದಿನ ಜಾತಕ ಏನು ಹೇಳುತ್ತಿದೆ ಎಂಬುದನ್ನು ತಡ ಮಾಡದೆ ತಿಳಿದುಕೊಳ್ಳೋಣ. ನಿಮ್ಮ ರಾಶಿ ಚಕ್ರ ಚಿಹ್ನೆಗಳು. ಸ್ನೇಹಿತರೆ, ದೇವರ ಮನೆ ತಡವಾಗಿದೆ, ಆದರೆ ಕತ್ತಲೆ ಆಗುವುದಿಲ್ಲ ಎಂದು ನಾನು ನಿಮಗೆ ಮೊದಲೇ ಹೇಳಿದ್ದೆ. ಒಳ್ಳೆಯ ಸಮಯ. ಈಗ ನೀವು ಸಿಂಹದಂತೆ ಗರ್ಜಿಸುತ್ತೀರಿ. ಹೌದು, ರಾಜನಾಗಲು ಸಿದ್ಧರಾಗಿರಿ. ಸಮಯ ಕಡಿಮೆ ಇದೆ. ಮುಂದಿನ 24 ಗಂಟೆಗಳು ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಘಟನೆಯಾಗುತ್ತದೆ. ನಿಮ್ಮ ಮನೆ ಬಾಗಿಲಲ್ಲೇ ಜಾತ್ರೆ ನಡೆಯಲಿದೆ. ಕಾರಣ ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಲು ಮರೆಯಬೇಡಿ. ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಮನೆ ಬಾಗಿಲಲ್ಲಿ ಅಷ್ಟೊಂದು ಜನಸಂದಣಿ ಸೇರುತ್ತದೆ. ಇದ್ದಕ್ಕಿದ್ದಂತೆ ಒಂದು ಜಾತ್ರೆಯಂತೆ ಜನಸಮೂಹ ಸೇರುತ್ತದೆ. ದೂರ ದೂರದ ಜನರು ನಿಮ್ಮ ಮನೆ ಬಾಗಿಲಲ್ಲಿ ಸಾಲುಗಟ್ಟಿ ನಿಂತಿರುವುದನ್ನು ಕಲ್ಪಿಸಿಕೊಳ್ಳಿ ಮತ್ತು ನಿಮ್ಮ ಸಲಹೆ ಕೇಳುವುದು, ನಿಮ್ಮ ಆಶೀರ್ವಾದ ಕೇಳುವುದು ಇಂದು ನೀವು ಕೇಳುತ್ತಿರುವಂತೆ ಧ್ವನಿಸಬಹುದು. ನಾನು ಅದನ್ನು ನಂಬುತ್ತೇನೆ ಮತ್ತು ಅದು ನಿಜ. ಅದು ಎಂದಿಗೂ ಹಾಗೆಯೇ ಧ್ವನಿಸುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರವು ಅದು ದೇವರ ಸೂಚನೆ ಎಂದು ಹೇಳುತ್ತದೆ. ಕೆಲವು ಜನರ ಜಾತಕಗಳು ಅವರ ಮನೆ ಬಾಗಿಲು ನಿಜವಾಗಿಯೂ ತೆರೆದಿತ್ತು ಎಂದು ಸೂಚಿಸುತ್ತದೆ. ನನ್ನಂತಹ ಜನರಿಂದ ತುಂಬಿದೆ, ಏಕೆಂದರೆ ದೇವರು ಮತ್ತು ದೇವತೆಗಳು ನಿಮ್ಮ ಮನೆಯ ಸುತ್ತಲೂ ವಾಸಿಸಲಿದ್ದಾರೆ. ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ನಿಮ್ಮ ಮನೆಯ ಬಳಿ ಮಹಾದೇವನ ಶಿವಲಿಂಗ ಕಾಣಿಸಿಕೊಳ್ಳಲಿದೆ. ಇದು ಗ್ರಹಗಳ ಸಂಚಾರದ ಸಂಕೇತ. ಆದರೆ ಅನೇಕ ಜನರು ಆಶ್ಚರ್ಯಪಡಬಹುದು. ಗ್ಯಾರಂಟಿ ಇದ್ದರೆ ನೋಡಿ. ಭವಿಷ್ಯ ಇದ್ದರೆ ಭವಿಷ್ಯವಾಣಿಗಳು ಎಂದಿಗೂ ಗ್ಯಾರಂಟಿ ಆಗುತ್ತವೆ. ಆದರೆ ನಿಮ್ಮ ಮನೆ ಹೇಗಿರುತ್ತದೆ ಎಂಬುದರ ಸೂಚನೆ ಇದೆ. ಒಂದು ದೈವಿಕ ವ್ಯಕ್ತಿ ಹೊರಹೊಮ್ಮಲಿದ್ದಾರೆ. ಒಂದು ದೇವತೆ ಆಗಮಿಸಲಿದ್ದಾರೆ. ಒಂದು ದೇವತೆ ರೂಪಾಂತರಗೊಂಡು ನಿಮ್ಮ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇದು ನಂಬಲಾಗದಷ್ಟು ಜನ ದಟ್ಟಣೆಯಿಂದ ಕೂಡಿರುತ್ತದೆ. ಹೌದು, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ ಈ ಯೋಗಕ್ಕೆ ಈಗ ಸಮಯ ಬಹಳ ಕಡಿಮೆಯಾಗಿದೆ. ವಿಡಿಯೋದ ಕೊನೆಯವರೆಗೂ ನಮ್ಮ ಜೊತೆ ಇರಿ, ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ರೂಪುಗೊಳ್ಳುತ್ತಿದೆಯೇ ಎಂದು ನಾವು ನಿಮಗೆ ತಿಳಿಸುತ್ತೇವೆ. ಸ್ನೇಹಿತರೆ, ಮುಂದಿನ 24 ಗಂಟೆಗಳಲ್ಲಿ ನೀವು ಶ್ರೀಮಂತರಾಗುತ್ತೀರಿ ಮತ್ತು ನಿಮ್ಮ ಜೀವನವು ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತದೆ. ನೀವೇ ಸೃಷ್ಟಿಕರ್ತನಾಗಿರುವುದರಿಂದ ನೀವು ಬಯಸುವ ಎಲ್ಲ ಸಂತೋಷವನ್ನು ಪಡೆಯುತ್ತೀರಿ. ಮನೆಗೆ ಯಾರೋ ಒಬ್ಬರ ಭೇಟಿ ನೀಡಲಿದ್ದಾರೆ. ಅದು ಮಹಾದೇವನಾಗಿರಲಿ, ಕೃಷ್ಣನಾಗಿರಲಿ, ಹರೇ ವಿಷ್ಣುವಾಗಿರಲಿ ಅಥವಾ ಬೇರೆ ಯಾರಾದರಾಗಿರಲಿ. ಅದು ಒಬ್ಬ ವ್ಯಕ್ತಿಯಾಗಿದ್ದರೂ ಸಹ ಅವನು ನಿಮ್ಮ ಮನೆಯಲ್ಲಿ ಅಧ್ಯಯನ ಮಾಡಲಿದ್ದಾನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಹೊಸ ಹಣೆ ಬರಹ ಬರೆಯುವುದನ್ನು ಮುಂದುವರೆಸುವುದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ಅನೇಕ ಅಭಿನಂದನೆಗಳು. ನಿಮ್ಮ ಜೀವನವು ಬದಲಾಗಲಿದೆ. ನಿಮ್ಮ ಅದೃಷ್ಟ ಬೆಳಗಲಿದೆ. ನೀವು ಹಣದಿಂದ ತುಂಬಿ ಹೋಗುತ್ತೀರಿ. ದೇವರು ನಿಮಗೆ ಮತ್ತೊಂದು ಅವಕಾಶ ನೀಡಿದ್ದಾನೆ. ದೇವರ ಮನೆ ನಿಧಾನವಾಗಿದೆ, ಆದರೆ ಅನ್ಯಾಯವಾಗುವುದಿಲ್ಲ ಎಂದು ವಿಡಿಯೋದ ಆರಂಭದಲ್ಲೇ ನಾನು ನಿಮಗೆ ಹೇಳಿದ್ದೆ. ಮುಂದೆ ನಿಮಗೆ ಒಳ್ಳೆಯ ಸಮಯ ಕೂಡಿ ಬರುತ್ತದೆ. ನಿಮ್ಮ ಜೀವನವನ್ನು ತುಂಬ ಸಂತೋಷದಿಂದ ನಡೆಸುತ್ತೀರಿ. ನಾನು ಒಂದು ಸಣ್ಣ ಕಥೆಯನ್ನು ಹೇಳಲು ಬಯಸುತ್ತೇನೆ. ನಾನು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ, ದಯವಿಟ್ಟು ಎಚ್ಚರಿಕೆಯಿಂದ ಆಲಿಸಿ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮ್ಲಾಲ್ ಎಂಬ ರೈತ ವಾಸಿಸುತ್ತಿದ್ದ. ಅವನ ಪರಿಸ್ಥಿತಿಗಳು ತುಂಬ ಸಾಮಾನ್ಯವಾಗಿದ್ದವು. ಅವನಿಗೆ ಜೀವನ ನಿರ್ವಹಣೆ ಕಷ್ಟವಾಗುತ್ತಿತ್ತು. ಒಂದು ರಾತ್ರಿ ಅವನ ಮನೆ ಬಾಗಿಲಿಗೆ ದೈವಿಕ ಬೆಳಕು ಇಳಿಯುವ ಕನಸು ಕಂಡನು. ಮಾನವನು ದೇವರ ಅವತಾರ ಎಂದು ಹೇಳಲಾಗುತ್ತದೆ ಮತ್ತು ಒಬ್ಬರ ಮನೆ ಬಾಗಿಲಿನ ದೈವಿಕ ಬೆಳಕು ಅನೇಕವನ್ನು ಸೃಷ್ಟಿಸುತ್ತದೆ ಮತ್ತು ದೊಡ್ಡ ಅಂಗಳವನ್ನು ಮಾಡುತ್ತದೆ. ಲಕ್ಷ್ಮೀ ದೇವಿಯು ಬರುತ್ತಿರುವಂತೆ ವಾಸವಾಯಿತು. ಕನಸಿನಲ್ಲಿ ಅವನು ತುಂಬ ಸಂತೋಷವಾಗಿದ್ದನು, ಏಕೆಂದರೆ ಆ ಕನಸು ದೇವರು ಮತ್ತು ದೇವತೆಗಳ ಬಗ್ಗೆ ಇತ್ತು ಮತ್ತು ಅವನು ತನ್ನ ಕನಸಿನಲ್ಲಿ ತನ್ನ ಮನೆಯ ಸುತ್ತಲೂ ಬಹಳಷ್ಟು ಜನರು ಸೇರಿರುವುದನ್ನು ನೋಡುತ್ತಿದ್ದನು. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮಗೆ ಸುವರ್ಣ ಅವಕಾಶ.
ವಿಡಿಯೋದಲ್ಲಿ ಮುಂದೆ ಹೋಗೋಣ. ಜನ ಜಾತ್ರೆಯಂತೆ ಸೇರಿರುತ್ತಾರೆ. ಹೌದು, ಅವನು ಇದನ್ನು ತನ್ನ ಕನಸಿನಲ್ಲಿ ಕಂಡಿದ್ದನು. ಹಾಗಾಗಿ ಬೆಳಗ್ಗೆ ಎದ್ದ ನಂತರ ಅವನು ಮಾಡಿದ ಮೊದಲ ಕೆಲಸವೆಂದರೆ ಸ್ನಾನ ಮಾಡಿ ದೇವರನ್ನು ಪ್ರಾರ್ಥಿಸುವುದು. ಭಗವಂತನ ನಾಮವನ್ನು ಜಪಿಸಿದನು. ನಂತರ ಜ್ಯೋತಿಷಿಗಳ ಹತ್ತಿರ ಹೋಗಿ ನಡೆದ ಎಲ್ಲ ಘಟನೆಗಳನ್ನು ಹೇಳಿದನು. ಜ್ಯೋತಿಷಿಗಳು ಅವನ ಜಾತಕವನ್ನು ತೆಗೆದು ನೋಡಿದಾಗ ಆಶ್ಚರ್ಯಚಕಿತರಾದರು. ರಾಮ್ಲಾಲ್ ಪಂಡಿತ್ಜಿ ಏನಾಯಿತು ಎಂದು ಕೇಳಿದನು. ನನಗೆ ತುಂಬ ಸಂತೋಷವಾಗುತ್ತಿದೆ, ಮನಸ್ಸಿನ ಆಳದಲ್ಲಿ ಹೇಳಿದರು. ಜ್ಯೋತಿಷಿಗಳು ಹೇಳಿದರು, ಇದು ನಿಮ್ಮ ಗುರು ಮತ್ತು ಶುಕ್ರನ ಪರಿಪೂರ್ಣ ಸಂಯೋಜನೆ ರೂಪುಗೊಳ್ಳುತ್ತಿದೆ. ಇದು ಲಕ್ಷಾಂತರ ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ. ಮುಂಬರುವ ಕೆಲವು ವರ್ಷಗಳಲ್ಲಿ 1 ತಿಂಗಳೊಳಗೆ ನಿಮ್ಮ ಮನೆ ಬಾಗಿಲಲ್ಲಿ ನಿಜವಾದ ಜನಸಂದಣಿ ಇರುತ್ತದೆ. ಅಂದರೆ ಒಂದು ದೊಡ್ಡ ಜನಸಂದಣಿ ಬರುತ್ತದೆ. ಅದು ಜಾತ್ರೆಯಂತೆ ಕಾಣುತ್ತದೆ. ಆದರೆ ರಾಮ್ಲಾಲ್ಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ಆದರೆ ಕ್ರಮೇಣ ಅವನ ಖುಷಿ ಆಶೀರ್ವಾದಗಳು ಹರಿದು ಬರಲು ಆರಂಭಿಸಿದವು. ಹೌದು, ಗ್ರಾಮಸ್ಥರು ಸಲಹೆಗಾಗಿ ಅವನ ಬಳಿಗೆ ಬರಲು ಪ್ರಾರಂಭಿಸಿದರು. ಮತ್ತು ಕೆಲವರು ಮಾತ್ರ. ಮುಂದಿನ ತಿಂಗಳುಗಳಲ್ಲಿ ಅವನ ಅಂಗಳವು ನನ್ನಂತೆಯೇ ತುಂಬಲು ಪ್ರಾರಂಭಿಸಿತು. ವಿಷ್ಣು ಸ್ವತಃ ತನ್ನ ಮನೆಗೆ ಬಂದನು ಮತ್ತು ನಿಮ್ಮದು ಸಹ ಅಲ್ಲಿ ಯಾವುದೋ ದೇವತೆ ನೆಲೆಸಿದ್ದಾರೆ. ಹೌದು, ಕೇವಲ ಒಂದು ಕಥೆಯಲ್ಲ, 4 ಮನೆಗಳು ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಹೇಗೆ ಬದಲಾಯಿಸಬಹುದು ಮತ್ತು ನಿಮ್ಮ ಜೀವನವನ್ನು ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ಇದು ಹೇಳುತ್ತದೆ. ಸೃಷ್ಟಿಕರ್ತನು ವಿಷಯಗಳನ್ನು ತಿರುಗಿಸುವವನು. ನಾನು ಇವುಗಳ ಬಗ್ಗೆ ಮಾತನಾಡುತ್ತಿದ್ದೇನೆ. ಮುಂದೆ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಗ್ರಹಗಳ ಪ್ರಭಾವದ ಬಗ್ಗೆ ನಾವು ಚರ್ಚಿಸುತ್ತೇವೆ. ಬಹಳ ಎಚ್ಚರಿಕೆಯಿಂದ ಆಲಿಸಿ. ಗುರು ಗ್ರಹವಾದ ಇದನ್ನು ಜ್ಞಾನ, ಸಂಪತ್ತು ಮತ್ತು ಗೌರವದ ಅಂಶವೆಂದು ಪರಿಗಣಿಸಲಾಗುತ್ತದೆ. ಹೌದು, ಗುರು ಶುಭವಾಗಿದ್ದಾಗ ಸಾಗಣೆಗಳು ಪರಿಣಾಮಕಾರಿಯಾಗಿವೆ. ನೀವು ಎಚ್ಚರಿಕೆಯಿಂದ ಆಲಿಸಿದರೆ ಆ ವ್ಯಕ್ತಿಯ ಮನೆಗೆ ಜನರು ಬರುವುದನ್ನು ನೀವು ನೋಡುತ್ತೀರಿ. ಜನರ ಸಂಖ್ಯೆ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ಇದನ್ನು ಸಾಮೂಹಿಕ ಯೋಗ ಎಂದು ಕರೆಯುತ್ತಾರೆ. ಶುಕ್ರ ನಿಮಗೆ ತಿಳಿದಿರುವಂತೆ ಅದು ಸಂತೋಷ, ಸಮೃದ್ಧಿ ಮತ್ತು ಆಕರ್ಷಣೆಯ ಸಂಕೇತವಾಗಿದೆ ಎಂಬುದು. ಶುಕ್ರನು ಬಲವಾದ ಸ್ಥಾನದಲ್ಲಿದ್ದಾಗ ವ್ಯಕ್ತಿಯ ಮನೆಯು ರೋಮಾಂಚನವಾಗುತ್ತದೆ, ಅತಿಥಿಗಳಿಂದ ತುಂಬಿರುತ್ತದೆ ಮತ್ತು ಶುಭ ಸಂದರ್ಭಗಳು ಸ್ವಯಂಚಾಲಿತವಾಗಿ ಸಂಭವಿಸುತ್ತವೆ. ಮುಂದಿನ ದಿನಗಳಲ್ಲಿ ನೀವು ಎಂದಿಗೂ ಊಹಿಸದಷ್ಟು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುತ್ತೀರಿ. ಗುರು ಮತ್ತು ಶುಕ್ರ ಎರಡೂ ನಿಮಗೆ ಸಕಾರಾತ್ಮಕ ಚಿಹ್ನೆಗಳನ್ನು ತೋರಿಸುತ್ತಿವೆ. ಆದ್ದರಿಂದ ನೀವು ಆಚರಿಸಬೇಕು. ಅನೇಕ ಜನರು ಭಯಪಡುವ ರಾಹುವಿನ ಸಂಚಾರದ ಬಗ್ಗೆ ಮಾತನಾಡೋಣ. ಇದರ ಬಗ್ಗೆ ನಾನು ನಿಮಗೆ ವಿವರವಾಗಿ ಹೇಳಲು ಬಯಸುತ್ತೇನೆ. ಆದರೆ ವಿಡಿಯೋವನ್ನು ಕೇಳುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಎಂದು ಖಂಡಿತ 3 ಬಾರಿ ಬರೆಯಿರಿ. ವಿಡಿಯೋ ಇಷ್ಟವಾದರೆ ಗುರುದೇವ ಧನ್ಯವಾದಗಳು ಎಂದು ಬರೆಯಿರಿ. ಸ್ನೇಹಿತರೆ, ಧನ್ಯವಾದಗಳು ಎಂದು ಬರೆಯಿರಿ. ಸ್ನೇಹಿತರೆ, ಗುರುವು 3ನೇ ಮನೆಯಲ್ಲಿದ್ದರೆ ಅಥವಾ ಉದಾಹರಣೆಗೆ 7ನೇ ಮನೆಯಲ್ಲಿದ್ದರೆ ಹಠಾತ್ ಖ್ಯಾತಿ, ಜನಸಂದಣಿಯ ಸಾಧ್ಯತೆಯೂ ಇರುತ್ತದೆ. ಹೌದು, ನಾವು ರಾಹುವಿನ ಸಂಚಾರದ ಬಗ್ಗೆ ಮಾತನಾಡುತ್ತಿದ್ದೇವೆ. ಸ್ನೇಹಿತರೆ, ದೈವಿಕ ಬೆಳಕು ಹೊರಹೊಮ್ಮುತ್ತಿದೆ. ಹೌದು, ಮತ್ತು ಈ 3 ಗ್ರಹಗಳ ಉದಾಹರಣೆಗೆ ಗುರು, ಸಂತೋಷ, ರಾಹು ಯಾರೊಬ್ಬರ ಜಾತಕದಲ್ಲಿ ಒಟ್ಟಿಗೆ ಇರುವಾಗ ಹೌದು ಶುಭ ಸ್ಥಾನದಲ್ಲಿ ಬರುತ್ತದೆ. ಜ್ಯೋತಿಷಿಗಳು ಇದನ್ನು ದ್ವಾರದ ಮೇಳ ಯೋಗ ಎಂದು ಕರೆಯುತ್ತಾರೆ. ಹೌದು, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಸ್ನೇಹಿತರೆ, ಯೋಗವು ಒಬ್ಬರ ಮನೆಯನ್ನು ಅತಿಥಿಗಳು, ಹಿತೈಷಿಗಳು ಮತ್ತು ಅವಕಾಶಗಳಿಂದ ತುಂಬುತ್ತದೆ. ದೇವರ ದ್ವಾರದಲ್ಲಿ ಜನಸಮೂಹ ಸೇರುವಂತೆ ನಾರಾಯಣನೇ ನಿಮ್ಮ ಮನೆಗೆ ಭೇಟಿ ನೀಡಲಿದ್ದಾನೆ. ನೆನಪಿಡಿ, ದೇವರ ಮನೆ ತಡವಾಗಿದೆ, ಆದರೆ ಎಂದಿಗೂ ಅನ್ಯಾಯವಾಗುವುದಿಲ್ಲ. ನೀವು ನಿಮ್ಮ ಮಾರ್ಗಗಳನ್ನು ಬದಲಾಯಿಸಿದಾಗಲೆಲ್ಲ ನಿಮ್ಮ ಅದೃಷ್ಟವೂ ಸಹ ತಿರುವು ಪಡೆಯುತ್ತದೆ. ಸರಿಯಾದ ಸಮಯ ಬರುತ್ತದೆ ಮತ್ತು ನಿಮ್ಮ ಜೀವನದ ಅತ್ಯುತ್ತಮ ಸಮಯ ಈಗಾಗಲೇ ಬಂದಿದೆ. ಹೌದು, ನಾನು ಸುಳ್ಳು ಹೇಳುತ್ತಿಲ್ಲ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ದೇವರು ನಿಮಗೆ ಹಣದ ಚೀಲವನ್ನು ತುಂಬಲು ನಿರ್ಧರಿಸಿದ್ದಾನೆ. ಅದಕ್ಕಾಗಿಯೇ ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯ ಸಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸಬಹುದು. ನಿಮ್ಮ ರಾಶಿಚಕ್ರ ಚಿಹ್ನೆಯ ಹೊರತಾಗಿಯೂ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಅನುಭವಿಸಬಹುದು. ನೀವು ಹಠಾತ್ ವೃತ್ತಿ ಜೀವನದ ಉತ್ತೇಜನ ಮತ್ತು ಪ್ರಮುಖ ವ್ಯಕ್ತಿಯೊಂದಿಗೆ ಹೆಚ್ಚಿನ ಸಂಪರ್ಕಗಳನ್ನು ನೋಡಬಹುದು. ಸ್ನೇಹಿತರೆ, ಗ್ರಹಗಳ ಚಲನೆ ಎಂದಿಗೂ ನಿಲ್ಲುವುದಿಲ್ಲ ಮತ್ತು ಸರಿಯಾದ ಸಮಯ ಬಂದಾಗ ಅದೃಷ್ಟದ ಬಾಗಿಲುಗಳು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ ಎಂದು ತಿಳಿಯಿರಿ. ಆದರೆ ನೀವು ತಾಳ್ಮೆಯಿಂದ ಇರಬೇಕು ಮತ್ತು ಭಗವಾನ್ ಶ್ರೀ ವಿಷ್ಣು ಮಾತೆಯ ಮೇಲೆ ನಂಬಿಕೆ ಇಡಬೇಕು.
ಅದಾದ ನಂತರ ನಿಮ್ಮ ಎಲ್ಲ ಬಾಕಿ ಕೆಲಸಗಳು ಮಹಾಲಕ್ಷ್ಮಿ ಮತ್ತು ಬಜರಂಗ ಬಲಿಯನ್ನು ಪೂರ್ಣಗೊಳ್ಳುತ್ತವೆ. ಜೀವನ ಬದಲಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದ ನಿಜವಾದ ಕತೆ ಇದೀಗ ಪ್ರಾರಂಭವಾಗಿದೆ. ನೀವು ಸುಸ್ತಾಗಬಾರದು, ನೀವು ಬಿಟ್ಟುಕೊಡಬಾರದು, ನೀವು ಸಾಕಷ್ಟು ದೂರ ಶ್ರಮಿಸಬೇಕಾಗಿದೆ. ನೆನಪಿಡಿ, ನಿಮ್ಮನ್ನು ಕೀಳಾಗಿ ಕಾಣಲು ಮತ್ತು ಅವಮಾನಿಸಲು ಪ್ರಯತ್ನಿಸುವ ಅನೇಕ ಜನರು ನಿಮ್ಮ ಜೀವನದಲ್ಲಿ ಬರಬಹುದು. ನಿಮ್ಮನ್ನು ನೋಡಿ ನಗುತ್ತಾರೆ, ಆದರೆ ನೀವು ಭಯಪಡಬಾರದು. ಬದಲಾಗಿ ಪ್ರತಿದಿನ ಹೊಸದನ್ನು ಕಲಿಯಿರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ತೋರಿಸಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ನೀವು ಪರಿಹಾರಗಳನ್ನು ಪ್ರಯತ್ನಿಸಬಹುದು. ಗುರುವಾರಗಳನ್ನು ಪೂಜೆ ಮಾಡುವ ಮೂಲಕ ನೀವು ಪರಿಹಾರವನ್ನು ಮಾಡಿಕೊಳ್ಳಬಹುದು. ಅಂದರೆ ಪ್ರತಿ ಗುರುವಾರ ಸಂಜೆ ನಿಮ್ಮ ಮನೆಯ ಪ್ರಮುಖ ಮೌಲ್ಯವನ್ನು ಹೊಂದಿರುವ ನಿಮ್ಮ ಮನೆಗೆ ಹೋಗಿ ಪರಿಹಾರವನ್ನು ಸಹ ಬಳಸುತ್ತಾರೆ. ಬಾಗಿಲಿನ ಮೇಲೆ ಅರಿಶಿಣ ಮತ್ತು ಅನ್ನದಿಂದ ಸ್ವಸ್ತಿಕ್ ಬರೆಯಿರಿ. ಬಾಗಿಲ ಬಳಿ ತುಪ್ಪ ದೀಪವನ್ನು ಹಚ್ಚಿ ಬಾಳೆ ಮರದ ಬುಡದಲ್ಲಿ ನೀರು ಮತ್ತು ಅರಿಶಿಣವನ್ನು ಅರ್ಪಿಸಿ. ಗುರುವನ್ನು ಸಮಾಧಾನಪಡಿಸಲು ನೀವು ಬಯಸಿದರೆ ನೀವು ಈ ಪರಿಹಾರವನ್ನು ಬಳಸುವುದು. ಇದು ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಜನರ ಪ್ರವೇಶಗಳು ಹೆಚ್ಚಾಗುತ್ತವೆ. ಇದರಿಂದ ನಿಮಗೆ ಸಂತೋಷ ಹೆಚ್ಚಾಗುತ್ತದೆ. ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಮೂರು ಚಿಹ್ನೆಗಳನ್ನು ನಾನು ನಿಮಗೆ ಹೇಳುತ್ತೇನೆ, ಏಕೆಂದರೆ ಇಂದಿನಿಂದ 24 ಗಂಟೆಯ ಒಳಗೆ ಪ್ರತಿಯೊಬ್ಬರ ಜೀವನದಲ್ಲಿ ಒಳ್ಳೆಯ ಸಮಯಗಳು ನಿಮ್ಮ ಮುಂದಿವೆ. ಹೌದು, ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ ಎಂದು ನಿಮಗೆ ತಿಳಿದಿದೆಯೇ? ಅನೇಕ ಜನರು ನಿರ್ಲಕ್ಷಿಸುತ್ತಿದ್ದ ಕೆಲವು ಚಿಹ್ನೆಗಳನ್ನು ದೇವರು ನೀಡುತ್ತಾರೆ. ಗೌರವಾನ್ವಿತ ಸ್ಥಳ ಕಳೆದ ಕೆಲವು ದಿನಗಳಿಂದ ನೀವು ಈಗ ಈ ಯಾವುದೇ ಚಿಹ್ನೆಗಳನ್ನು ಅನುಭವಿಸುತ್ತಿದ್ದರೆ ಇದನ್ನು ದೇವರಿಂದ ಬಂದ ಒಂದು ಸಕಾರಾತ್ಮಕ ಸೂಚನೆ ಎಂದು ಪರಿಗಣಿಸಿ. ಹೌದು ಸ್ನೇಹಿತರೆ, ಹಾಗಾದರೆ ಮೊದಲ ಸೂಚನೆ ಏಕೆ ಮುಂದಕ್ಕೆ ಸಾಗುತ್ತಿದೆ? ಗಮನವಿಟ್ಟು ಆಲಿಸಿ. ತಾಯಿಯಾಗುವ ಹೊರೆ ಇದ್ದಕ್ಕಿದ್ದಂತೆ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ನಿಮ್ಮೊಳಗೆ ಶಾಂತಿಯ ಭಾವನೆಯನ್ನು ಅನುಭವಿಸುತ್ತೀರಿ. ಮೊದಲು ನಿಮ್ಮನ್ನು ಕಾಡುತ್ತಿದ್ದ ವಿಷಯಗಳು ಇನ್ನು ಮುಂದೆ ಅಷ್ಟು ದೊಡ್ಡ ವಿಷಯವಲ್ಲ ಎಂದು ತೋರುತ್ತವೆ. ಈ ಪರಿಸ್ಥಿತಿ ನಿಮ್ಮ ಪರವಾಗಿವೆ ಮತ್ತು ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನೀವು ಬಹಳಷ್ಟು ಯಶಸ್ಸನ್ನು ಪಡೆಯುತ್ತೀರಿ. ಒಬ್ಬ ವಿಭಿನ್ನ ರೀತಿಯ ವಿಶ್ವಾಸ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ನೀವು ಹೆಚ್ಚು ಗಮನ ಹರಿಸುತ್ತೀರಿ ಮತ್ತು ನಿಮ್ಮ ಕೆಲಸ ಸ್ವಯಂಚಾಲಿತವಾಗಿ ಮುಗಿಯಲು ಪ್ರಾರಂಭವಾಗುತ್ತದೆ. ಎರಡನೆಯದಾಗಿ ಮತ್ತು ಮುಖ್ಯವಾಗಿ, ಸಂಘವನ್ನು ಎಚ್ಚರಿಕೆಯಿಂದ ಆಲಿಸಿ. ಸ್ಥಗಿತಗೊಂಡ ಕೆಲಸವು ಇದ್ದಕ್ಕಿದ್ದಂತೆ ಮುಂದಕ್ಕೆ ಚಲಿಸುತ್ತದೆ. ನೀವು ಕೆಲಸ ಪಡೆಯಲು ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿದ್ದೀರಿ, ಆದರೆ ಇನ್ನೂ ಯಶಸ್ವಿಯಾಗಿಲ್ಲ. ನಿಮಗೆ ಸಹಾಯ ಮಾಡಲು ಯಾರಾದರೂ ಇದ್ದಕ್ಕಿದ್ದಂತೆ ಅಲ್ಲಿ ಸಿಗಬಹುದು. ನಿಮಗೆ ಫೋನ್ ಕರೆ ಬರಬಹುದು ಅಥವಾ ಹೊಸ ಮಾರ್ಗವನ್ನು ಕಂಡುಕೊಳ್ಳಬಹುದು. ಸಣ್ಣ ಸಣ್ಣ ವಿಷಯಗಳು, ಅಡೆತಡೆಗಳು ದೂರವಾಗಲು ಪ್ರಾರಂಭಿಸಿದರೆ ಅದನ್ನು ಒಳ್ಳೆಯ ಸಮಯ ಆರಂಭವಾಗುವುದರ ಸಂಕೇತವೆಂದು ನೀವು ಪರಿಗಣಿಸಬಹುದು. ಏಕೆಂದರೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಒಳ್ಳೆಯ ಸಂಗತಿಗಳು ಸಂಭವಿಸುತ್ತವೆ. ನೀವು ಎಂದಿಗೂ ಮರೆಯಲಾಗದ ಒಂದು ಮಹತ್ವದ ಘಟನೆ ಸಂಭವಿಸುತ್ತದೆ, ಏಕೆಂದರೆ ನೀವು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತೀರಿ. ಮೂರನೆಯ ಮತ್ತು ಅತ್ಯಂತ ಮಹತ್ವವಾಗಿದೆ, ಗಂಭೀರ ಬಿಕ್ಕಟ್ಟು. ನೀವು ಇದನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಬೇಕು. ಈ ಸಿಗ್ನಲ್ ನಿಮಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಸ್ನೇಹಿತರೆ, ಹೊಸ ಕೆಲಸವನ್ನು ಪ್ರಾರಂಭಿಸುವುದನ್ನು ಊಹಿಸಿ. ಯಾವುದೇ ಜವಾಬ್ದಾರಿ, ಯಾವುದೇ ಮನ್ನಣೆ ಅಥವಾ ಹಣ ಗಳಿಸುವ ಹೊಸ ಮಾರ್ಗವು ನಿಮಗೆ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಅಂತಿಮವಾಗಿ ಇದು ನಿಮ್ಮ ಜೀವನದ ಒಂದು ದೊಡ್ಡ ಭಾಗವಾಗುತ್ತದೆ. ಬದಲಾವಣೆಯನ್ನು ತರಬಹುದು. ನೀವು ಕೇವಲ ಊಹಿಸಿದಂತಹ ಬದಲಾವಣೆ, ಆದರೆ ನಿಜವಾದ ಘಟನೆ ನಿಮ್ಮ ಜೀವನದಲ್ಲಿಯೂ ಸಂಭವಿಸಬಹುದು. ಅನೇಕ ಜನರು ಆಶ್ಚರ್ಯಚಕಿತರಾಗುತ್ತಾರೆ. ನಾನು ಹೇಳುವುದೇನೆಂದರೆ, ಈ ಸಂಜೆ ನಡೆಯುತ್ತಿರುವ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶ ಇದು. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.